ವೀಕ್ಷಕರೇ, ಏನು ಇವಾಗ ಬಾಗಲಕೋಟೆಯ ಉಪಚುನಾವಣೆಯ ಕಾವು ರಂಗೇರ್ತಾ ಇರತಕ್ಕಂಥದ್ದು. ಈಗ ನಮ್ಮ ಜೊತೆ ಕಾಂಗ್ರೆಸ್ ಪಕ್ಷದ ಏನು ಈ ಉಪಚುನಾವಣೆಯ ಅಭ್ಯರ್ಥಿಯವರಾಗಿರ್ತಕ್ಕಂಥ ಉಮೇಶ್ ಮೇಟಿ ಅವರು ಹಾಗೂ ಕಾಂಗ್ರೆಸ್ ಪಕ್ಷದ ಬಾಗಲಕೋಟೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ನಂಜಯ್ಯನಮಠ ಅವರು ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಸೊ ಕೆಲವೊಂದಿಷ್ಟು ಪ್ರಶ್ನಾವಳಿಗಳ ಮೂಲಕ ಅವರ ಹತ್ರ ಮಾಹಿತಿಯನ್ನು ತಗೊಳ್ಳೋಣ ಬನ್ನಿ. ಸರ್, ಈಗಾಗಲೇ ಬಾಗಲಕೋಟೆ ಉಪಚುನಾವಣೆಯ ಒಂದು ಕಾವು ರಂಗೇರಿರ್ತಕ್ಕಂಥದ್ದು. ಈಗ ನಮ್ಮ ಬಾಗಲಕೋಟೆಯ ಏನು ಉಪಚುನಾವಣೆ ನಡೀತಾ ಇದೆಯಲ್ಲ, ನಮ್ಮ ಜನತೆ ತಮಗೆ ಯಾಕೆ ಓಟ್ ಹಾಕ್ಬೇಕು ಸರ್? ಬಾಗಲಕೋಟೆ ಜನರಿಗೆ ನಮಸ್ಕಾರ. ಮತಕ್ಷೇತ್ರಕ್ಕೆ 138 ವರ್ಷಕ್ಕಿಂತ ಹಿಂದಿನ ಸರ್ಕಾರ ಕಾಂಗ್ರೆಸ್ ಪಕ್ಷ ಹಿಂದಿಂದ ಮಾಡ್ಕೋತ ಬಂದಿದೆ ಕೆಲಸ. ಎಲ್ಲವೂ ನೋಡ್ಕೋಬೇಕು. 138 ರೈಲ್ವೆ ಮಾಡ್ಯಾರ, ರೋಡ್ ಮಾಡ್ಯಾರ, ಸರ್ಕಾರದ ಎಲ್ಲವೂ ಹಿಂದಿನ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂತ ಬಂದಿದ್ದು. ಅದಕ್ಕಾಗಿ ಅದನ್ನೆಲ್ಲ ನೋಡಿ ಜನ ನಾವು ಓಟ್ ಹಾಕ್ಬೇಕು. ಸರ್, ತಮ್ಮ ತಂದೆಯವರು ಕೂಡ ಅಜಾತ ಶತ್ರುವಾಗಿ ಬಾಗಲಕೋಟೆಯ ರಾಜಕೀಯ ರಂಗದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಈಗ ತಮ್ಮ ಮುಂದಿನ ಕೆಲವೊಂದಿಷ್ಟು ಕಾರ್ಯ ಯೋಜನೆಗಳ ಬಗ್ಗೆ ಹೇಳೋದಾದ್ರೆ ತಾವೇನ್ ಹೇಳ್ತೀರಾ ಸರ್? ನಮ್ಮ ತಂದೆಯವರು ಮಾಡಿದಂತ ಬಾಗಲಕೋಟೆಯಲ್ಲಿ ಕೆಲಸಗಳು ಸಾಕಷ್ಟಿವೆ. ಮೆಡಿಕಲ್ ಕಾಲೇಜ್ ಅಡಿಗಲ್ ಹಾಕ್ಯಾರ, ಅದನ್ನ ಚಲೋ ಮಾಡ್ಬೇಕು. ಬಾಗಲಕೋಟೆ ಸ್ವಚ್ಛ ನಗರ ಮಾಡ್ಬೇಕು. ಮತ್ತೆ ಇನ್ನು ಏನ್ ಕೆಲಸ ಇದಾವೆ ಅವೆಲ್ಲ ನೋಡ್ಬಿಟ್ಟು ಒಳ್ಳೆ ರೀತಿ ಕೆಲಸ ಮಾಡ್ತೇವೆ ಬಾಗಲಕೋಟೆ. ಇವತ್ತು ಏನಿದೆ ಅಲ್ಲ ಸರ್, ತಮ್ಮ ಕಾರ್ಯಕರ್ತರಾಗಿರ್ಬೋದು, ತಮ್ಮ ಅಭಿಮಾನಿಗಳಾಗಿರ್ಬೋದು, ಯಾವ ರೀತಿಯಾಗಿರ್ತಕ್ಕಂಥ ಒಂದು ಸಹಕಾರವನ್ನು ತಮ್ಮ ಕೊಡ್ತಾ ಇರ್ತಕ್ಕಂಥ ಸರ್ ಇವತ್ತಿನ ದಿನ? ನಮ್ಮ ತಂದೆಯವರ ಪ್ರೀತಿಯಿಂದ, ತಂದೆಯವ್ರ ಮಟ್ಟ ವಿಶ್ವಾಸದಿಂದ ಇವತ್ತಿನವರೆಗೆ ಜಿಲ್ಲಾದಾಗ ಯಾರು ಒಬ್ರು ಕೇಳಿಲ್ಲ. ಸೀದಾ ಮೇಟಿಯವ್ರ ಮನೆಗೆ ಕೊಡ್ರಿ ಅಂತ ಹೇಳಿದಾರೆ. ಅದಕ್ಕೆ ಅವ್ರಿಗೆ ಚಿರಋಣಿ ನಾವೆಲ್ಲರೂ. ನಮ್ಮ ಮನೆತನದ ಎಲ್ಲರೂ ಚಿರಋಣಿ ಅವ್ರಿಗೆ. ನಮ್ಮ ತಂದೆ ಮೇಲೆ ಇಟ್ಟುವ ಪ್ರೀತಿಗೆ, ಆ ಅಭಿಮಾನದಿಂದ ನಮ್ಮನ್ನು ಇವತ್ತು ಕ್ಯಾಂಡಿಡೇಟ್ ಮಾಡಿದ್ರು. ಸರ್, ಇವತ್ತು ತಮ್ಮ ನಾಮಪತ್ರ ಸಲ್ಲಿಕೆ ಆಗ್ತಾ ಇರ್ತಕ್ಕಂಥದ್ದು, ಇದಕ್ಕೆಲ್ಲ ಈ ಒಂದು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಯಾವೆಲ್ಲ ರಾಜಕೀಯ ನಾಯಕರುಗಳು ಭಾಗವಹಿಸ್ತಾ ಇರ್ತಕ್ಕಂಥದ್ದು ಸರ್ ತಮ್ಮ ಜೊತೆ? ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸತೀಶ್ ಜಾರಕಿಹೊಳಿ, ಉಸ್ತುವಾರಿ ಮಂತ್ರಿಗಳು, MB ಪಾಟೀಲ್ರು, ಶಿವಾನಂದ ಪಾಟೀಲ್ರು, ಸತೀಶ್ ಜಾರಕಿಹೊಳಿ ಅವರು, ಆಮೇಲೆ ಜಿಲ್ಲೆಯ ಶಾಸಕರು, ಮಾಜಿ ಶಾಸಕರು, ಆಮೇಲೆ ನಮ್ಮ ಪಕ್ಷದ ಪದಾಧಿಕಾರಿಗಳು, ಕಾರ್ಯಕರ್ತರು, ಮುಂಚಿನ ಘಟಕದವರು ಎಲ್ಲರೂ ಇದ್ದಾರೆ. ವೀಕ್ಷಕರೇ, ಈಗೇನು ನಮ್ಮ ಜೊತೆ ಏನು ಕಾಂಗ್ರೆಸ್ ಪಕ್ಷದ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ನಂಜಯ್ಯನಮಠ ಅವರು ಕೂಡ ಇರ್ತಕ್ಕಂಥದ್ದು, ಅವರು ಮಾತಾಡ್ಸೋಣ. ಸರ್, ಇವಾಗ ಏನು ಕಾಂಗ್ರೆಸ್ ಅಭ್ಯರ್ಥಿಯ ಒಂದು ಏನು ಘೋಷಣೆ ಮಾಡ್ಬೇಕಾದ್ರೆ ಸ್ವಲ್ಪ ಏನೋ ತಡ ಆಯ್ತು ಅಂತಕ್ಕಂಥದ್ದು ಸಾರ್ವಜನಿಕರ ಅಭಿಪ್ರಾಯ. ಈ ಕುರಿತು ತಾವ್ ಏನ್ ಹೇಳ್ತೀರಾ ಸರ್? ವಿಳಂಬದ ಪ್ರಶ್ನೆ ಇಲ್ಲ, ಅದು ಒಂದು ಪದ್ಧತಿಯ ಪ್ರಶ್ನೆ ಇರ್ತದೆ. ನಮ್ಮಲ್ಲಿ ಅಳೆದು ತೂಗಿ ಕೂಲಂಕುಷವಾಗಿ ವ್ಯಕ್ತಿಯ ಹಿನ್ನೆಲೆ, ಪಕ್ಷಕ್ಕೆ ಅವನು ಮಾಡಿರ್ತಕ್ಕಂಥ ಸೇವೆ, ಇಲ್ಲಿ ಆತನ ವಯಸ್ಸು, ಅನುಭವ, ಇವನ್ನೆಲ್ಲವನ್ನು ಪರಿಗಣಿಸ್ತಕ್ಕಂಥದ್ದು ನಮ್ಮ ಪಕ್ಷದ ಒಂದು ಪದ್ಧತಿ. ಅದರಲ್ಲಿ ಇಲ್ಲಿ ಶ್ರೀಮಾನ್ ಎಚ್ ವೈ ಮೇಟಿಯವರ ನಿಧನದ ಪ್ರಯುಕ್ತ ನಡೆಯುವ ಈ ಚುನಾವಣೆ ನಾವೆಲ್ಲ ಅವರ ಕುಟುಂಬಕ್ಕೆ ಕೊಡಬೇಕು ಅನ್ನುವಂಥ ಒಂದು ವಿನಂತಿಯನ್ನು ನಮ್ಮ ವರಿಷ್ಠರಿಗೆ ಮಾಡಿಕೊಂಡಿದ್ದೆವು. ಇಲ್ಲಿ ಶ್ರೀಮಾನ್ SR ಪಾಟೀಲ್ರು ಹಿಂದೆ ಚುನಾವಣೆಗೆ ನಿಂತಿದ್ರು. 24 ವರ್ಷಗಳ ಕಾಲ ವಿಧಾನ ಪರಿಷತ್ ಸದಸ್ಯರಾಗಿ, ಮಂತ್ರಿಗಳಾಗಿ, ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದವರು. ಅವರು ಅರ್ಜಿ ಕೊಡಲಿಲ್ಲ. ಶ್ರೀಮಾನ್ ಅಜಯ್ ಕುಮಾರ್ ಸರ್ನಾಯಕರವರು 2 ಬಾರಿ ಶಾಸಕರಾದಂಥವ್ರು, ಮಂತ್ರಿಗಳಾದಂಥವ್ರು, ಸಂಸದರಾದಂಥವ್ರು, ಅವರು ಕೂಡ ಕೊಟ್ಟಿಲ್ಲ. ನಾನು ಕೂಡ ಇಲ್ಲಿ 7 ವರ್ಷಗಳ ಕಾಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ, ಅಲ್ಲದೆ ಹಿಂದಿನ ಗುಳೇದಗುಡ್ಡ ಮತಕ್ಷೇತ್ರದಲ್ಲಿಯ 30,000 ಮತಗಳು, ನಾನು ಅಲ್ಲಿ 4 ಬಾರಿ ಚುನಾವಣೆಗೆ ನಿಂತಿದ್ದೆ, 2 ಬಾರಿ ಗೆದ್ದಿದ್ದೆ, 2 ಬಾರಿ ಸೋತಿದ್ದೆ. ಆ ಮತಗಳು ಇಲ್ಲೇ ಬಾಗಲಕೋಟೆ ಮತಕ್ಷೇತ್ರಕ್ಕೆ ಬಂದಿವೆ. ಆದರೂ ಕೂಡ ನಮ್ಮ ಒಂದು ನಿಲುವು ಏನಿತ್ತು, ಅನುಕಂಪ. ಅದರ ಜೊತೆಗೆ ಮೇಟಿಯವರು ಸೋತ ಅಭ್ಯರ್ಥಿ ಆಗಿದ್ರೆ ನಾವೆಲ್ಲರೂ ಅರ್ಜಿದಾರ ಆಗ್ತಾ ಇದ್ವಿ. ಮೇಟಿಯವರು ಗೆದ್ದ ಅಭ್ಯರ್ಥಿಯಾಗಿದ್ರು, ಚುನಾವಣೆಯಲ್ಲಿ ಗೆದ್ದಿರುವುದರಿಂದ ಅವ್ರಿಗೆ ಇನ್ನೊಮ್ಮೆ ಒಂದು ಅವಕಾಶ ಕೊಡಬೇಕು ಅನ್ನುವಂತಹ ಧೋರಣೆ, ಶುದ್ಧ ಅಂತಃಕರಣ, ಅವರ ಅಜಾತ ಶತ್ರುತ್ವಕ್ಕೆ ಬೆಲೆ, ಎಲ್ಲ ಆಧಾರದ ಮೇಲೆ ನಾವು ಆಕಾಂಕ್ಷಿಗಳಾಗಲಿಲ್ಲ. ಒಕ್ಕೊರಲಿನಿಂದ, ಒಮ್ಮತದಿಂದ ಮೇಟಿಯವರ ಕುಟುಂಬಕ್ಕೆ ಕೊಡಬೇಕು ಅಂತ ವಿನಂತಿ ಮಾಡಿದ್ವಿ. ಅವರು ಆ ವಿಷಯದಲ್ಲಿ ನಮ್ಮ ವರಿಷ್ಠರು ಶ್ರೀಮಾನ್ ಉಮೇಶ್ ಅವರನ್ನ
ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಅವರು ಗೆಲ್ಲಿಸ್ತಕ್ಕಂಥದ್ದು ನಮ್ಮ ಧರ್ಮ, ನಮ್ಮ ಕರ್ತವ್ಯ. ನಮ್ಮ ಎಲ್ಲಾ ಕಾರ್ಯಕರ್ತರು ಒಗ್ಗಟ್ಟಿನಿಂದ ದುಡಿತಾರೆ. ಸರ್, ಇತ್ತೀಚಿನ ಕೆಲವೊಂದಿಷ್ಟು ಬೆಳವಣಿಗೆ ಕುರಿತು ಏನು ಸಾರ್ವಜನಿಕರಲ್ಲಿ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಗೊಂದಲಮಯ ವಾತಾವರಣ ಇರತಕ್ಕಂಥದ್ದನ್ನ ಹೇಳ್ತಾ ಇದ್ರು. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಾವೇನು ಸ್ಪಷ್ಟೀಕರಣ ಕೊಡ್ತೀರಾ ಸರ್? ಯಾವ ಗೊಂದಲನೂ ಇಲ್ಲ. ಎಲ್ಲಿತ್ತು ಗೊಂದಲ? ಅವ್ರಿಗೆ ಟಿಕೆಟ್ ಕೊಟ್ಟಾರ, ಅವ್ರಿಗೆ ಇವತ್ತು ಅರ್ಜಿ ಕೊಡಿಸ್ತೀವಿ. ಪ್ರಚಾರಕ್ಕೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಸತೀಶ್ ಜಾರಕಿಹೊಳಿ ಅವರು, ಶಿವಾನಂದ ಪಾಟೀಲ್ರು, ಎಂ ಬಿ ಪಾಟೀಲ್ರು, ಹೀಗೆ ಅನೇಕ ನಾಯಕರು ದಂಡೆ ಇವತ್ತೆಲ್ಲ ಆಗಮಿಸ್ತದೆ ಲೋಕಲ್ ಸೇರಿ. ಅಂದ್ರೆ ಗೊಂದಲ ಅಂತಂದ್ರು ಸರ್, ಈಗೇನು ಗ್ರಾಮೀಣ ಕಾರ್ಯಕರ್ತರ ಕುರಿತು ನಿರ್ಲಕ್ಷ್ಯದ ಒಂದು ಆರೋಪ ಇತ್ತು ಸರ್. ಇನ್ನಿತರ ಕೆಲವೊಂದಿಷ್ಟು ಗೊಂದಲಮಯವಾಗಿರ್ತಕ್ಕಂಥ ವಿಚಾರಗಳು ಬಂದಾಗ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ತಮ್ಮ ಸ್ಪಷ್ಟೀಕರಣ ಸರ್. ದೇವರಿಗೂ ಎಲ್ಲರನ್ನೂ ಸಂತೃಪ್ತಿ ಪಡಿಸೋದು ಅಸಾಧ್ಯ, ಅವರಿಂದನೂ ಕೂಡ ಸಾಧ್ಯ ಇಲ್ಲ. ಆದರೆ ಇಲ್ಲಿ ಉಮೇಶ ಮೇಟಿ ಅವರು ಗ್ರಾಮಾಂತರ ಪ್ರದೇಶದಲ್ಲಿ ತನ್ನ ಕರ್ತವ್ಯವನ್ನು ಮಾಡ್ತಾ ಬರ್ತಾರೆ. ಯಾರ ಅಧಿಕಾರಿಗಳಿಗೆ, ಕಾರ್ಯಕರ್ತರು, ಸಾರ್ವಜನಿಕರು ವಿಷಯ ಹೇಳಿದಾಗ ಪರಿಹರಿಸುವ ಕಾರ್ಯ ಮಾಡಿದ್ದಾರೆ. ನಮ್ಮ ದೈನಂದಿನ ಸಂದರ್ಭಗಳಲ್ಲಿ ಬರುವಂತಹ ಮನೆತನದ ಕಾರ್ಯಕ್ರಮಗಳು, ಅದು ನಿಶ್ಚಯ ಇರ್ಬೋದು, ಮದುವೆ ಇರ್ಬೋದು, ಅಂತ್ಯಕ್ರಿಯೆ ಇರ್ಬೋದು, ಇಂಥಲ್ಲೆಲ್ಲ ಅವರು ಭಾಗವಹಿಸ್ತಾ ಬಂದಿದ್ದಾರೆ. ಹೀಗಾಗಿ ಅಲ್ಲಿ ಅವರು ಜನಪ್ರಿಯ ವ್ಯಕ್ತಿ ಆಗಿದ್ದಾರೆ. ನಗರದಲ್ಲಿ ಕಾರ್ಯಕರ್ತರ ತಂಡ ಇದೆ. ಅದಕ್ಕೆ ಇಲ್ಲಿ ಈ ರೀತಿಯಾದಂಥ ಒಂದು ವಾತಾವರಣ ಇದೆ. ಎಲ್ಲರೂ ಒಗ್ಗಟ್ಟಿನಿಂದ ಚುನಾವಣೆಯನ್ನು ಮಾಡ್ತಾರೆ. ಕೇಳಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಏನು ಕಾಂಗ್ರೆಸ್ ಪಕ್ಷದ ಏನು ಬಾಗಲಕೋಟೆ ಉಪಚುನಾವಣೆಯ ಅಭ್ಯರ್ಥಿಯಾಗಿರ್ತಕ್ಕಂಥ ಉಮೇಶ್ ಮೇಟಿ ಅವರು ಹಾಗೂ ಕಾಂಗ್ರೆಸ್ ಪಕ್ಷದ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಂಜಯ್ಯನಮಠ ಅವರು ಹೇಳ್ತಕ್ಕಂಥ ಒಂದು ಮಾತಾಗಿತ್ತು. ಹೀಗೆ ನೋಡ್ತಾ ಇರಿ. ನಮಸ್ಕಾರ.